ಡಿ ಸುಧಾಕರ್ ಅವರು ನಮ್ಗೆ ಎಷ್ಟು ಆತ್ಮೀಯರಾಗಿದ್ರಂದ್ರೆ ನಾವು ಅವರು ಒಂದೇ ತಾಯಿ ಮಕ್ಕಳಿದ್ದಂಗಿದ್ವಿ. ನಾವು 4 ಜನ ಚಳ್ಳಕೆರೆ ತಾಲೂಕಿನಿಂದ ಶಾಸಕರಾದಂಥವು. ನಾನು ಸುಧಾಕರ್, ನಾನು ಚಿತ್ರದುರ್ಗ ದಾವಣಗೆರೆ ಕಡೆ ಶಾಸಕರಾದರೆ ಅವರು ಚಳ್ಳಕೆರೆಯಿಂದ ಬಂದು ಹಿರಿಯೂರಿನಲ್ಲಿ 3 ಬಾರಿ ಶಾಸಕರಾಗಿದ್ದರು, ಚಳ್ಳಕೆರೆಯಲ್ಲಿ 1 ಸಾರಿ ಶಾಸಕರಾಗಿದ್ದರು. ರಘುಮೂರ್ತಿ ಅವರು, ನಾವು, ಪಪ್ಪಿಯವರು ಒಂದೇ ತಾಲೂಕಿನವರು 4 ಜನ ಶಾಸಕರಿದ್ದೀವಿ. ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದ ಮನುಷ್ಯ ಅಂದರೆ ಅವ್ರು ಸಿಟ್ಟು ಬಂದಿದ್ದೇ ನಾನು ನೋಡಲಿಲ್ಲ. ಸುಮಾರು 30 ವರ್ಷದ ಸ್ನೇಹಿತರು, ಯಾವತ್ತೂ ಕೂಡ ಸಿಟ್ಟು ಮಾಡ್ಕೊಂಡಿದ್ದು ನಾವು ನೋಡಲಿಲ್ಲ. ಅವ್ರ ಸಮಾಜ ಎಷ್ಟಿತ್ತು ಅಂದರೆ ಹಿರಿಯೂರಿನಲ್ಲಿ 1,000 ಜನಸಂಖ್ಯೆ ಇರ್ಬೋದೇನೋ. ಅದರಲ್ಲಿ 2 ಪಂಗಡ, ಒಂದು ಶ್ವೇತಾಂಬರ, ಒಂದು ದಿಗಂಬರ. ಇವರು ದಿಗಂಬರ ಇರ್ಬೋದು. ಉಳಿದಂಥವ್ರು ಎಲ್ಲರೂ ಕೂಡ ನನಗೆ ಓಟ್ ಹಾಕೋದಿಲ್ಲ, ಅವ್ರು ಬೇರೆ ಪಾರ್ಟಿಗೆ ಹಾಕ್ತಾರೆ, ನಾನು ಭಾರತೀಯ ಜನತಾ ಪಕ್ಷಕ್ಕೆ ಹಾಕ್ತಾರೆ. ಆದರೆ ಇಡೀ ಕ್ಷೇತ್ರದ ಜನ ನನಗೆ ಮತ ಕೊಡ್ತಾರೆ ಅಂತಕ್ಕಂಥ ಭಾಳಷ್ಟು ವಿಶ್ವಾಸ ಇಟ್ಕೊಂಡಿದ್ದಂಥ ಮಹಾನ್ ವ್ಯಕ್ತಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಭಾಳ ಆತ್ಮೀಯರಾಗಿದ್ದರು. ಯಾವಾಗಲೇ ಮಾತಾಡಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದನ್ನು ನಾನು ಕನಸು ನೋಡಬೇಕು ಅನ್ನೋಂಥ ಮಾತನ್ನು ಆಡ್ತಾಯಿದ್ರು. ಅಂಥ ಅತ್ಯುತ್ತಮವಾದಂಥ ಒಬ್ಬ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ. ಇವತ್ತು ಅವರು ನನ್ನ ಅಂದಾಜಿನ ಪ್ರಕಾರ ಈ ಆಸ್ಪತ್ರೆ ಬಿಟ್ಟು ಬೇರೆ ಆಸ್ಪತ್ರೆಗೆ ಹೋಗಿದ್ರೆ ಬದುಕ್ತಿದ್ರೇನೋ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಅವರು ಸ್ಮೋಕಿಂಗ್ ಚಟ ಇತ್ತು. ಅದೇ ರೀತಿ ನಮ್ಮ ಗೋವಿಂದ ಕಾರಜೋಳ ಅವರ ಮಗನಿಗೆ ಕೂಡ ಆ ಥರ ಆಗಿತ್ತು. ನಾನು ಅವ್ರ ಮಗನಿಗೆ ಹೇಳಿದೆ, ನೋಡಪ್ಪ, ಕಿಮ್ಸ್ ಹಾಸ್ಪಿಟ್ಲ್ ಹೈದರಾಬಾದ್ಗೆ ಹೋಗಿದ್ರೆ ನೀನು ಬದುಕ್ತಾರೆ, ಅಲ್ಲಿಗೆ ಕಳಿಸು ಅಂತ ಎಷ್ಟು ಬೇಡ್ಕೊಂಡ್ರು ಕೂಡ ಮನುಷ್ಯ ಆ ಆಸ್ಪತ್ರೆ ಬಿಡುಗಡೆ ಮಾಡಲಿಲ್ಲ. ಅದು ಭಾಳ ನಮಗೆಲ್ಲ ನೋವು ತರ್ತಕ್ಕಂಥ ಒಂದು ಕೆಲಸ. 2008ರಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ನಮ್ಮ ವಿರೋಧ ಪಕ್ಷ ನಾಯಕರಾದಂಥ ಅಶೋಕ್ ಅವರು ಹೇಳಿದಾಗ ಭಾಳ ಸಂತೋಷವಾಗಿ ಪಾರ್ಟಿಗೆ ಬಂದರು. ಆವತ್ತು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ವೆಂಕಟರಮಣಪ್ಪನವರು, ನಮ್ಮ ತಂಗಡಿಗೆ ಅವರು, ನರೇಂದ್ರ ಸ್ವಾಮಿ ಅವರು ಭಾಳ ಸಪೋರ್ಟ್ ಮಾಡಿದ್ರು. ಆ ಸಂದರ್ಭದಲ್ಲಿ 4 ಜನ ಇವು ಸಪೋರ್ಟ್ ಮಾಡಿದ್ರೆ ನಮ್ಮ ಸರ್ಕಾರ ಬಂತು. ಆದರೆ ಅವರು ಮಂತ್ರಿಯಾಗಿ ಭಾಳ ದಿವಸ ಉಳಿಲಿಲ್ಲ. ಕಾಂಗ್ರೆಸ್ ಪಕ್ಷದ ಮೈಂಡ್ನಲ್ಲೇ ಇದ್ದರು ಅವರು. ಭಾರತೀಯ ಜನತಾ ಪಕ್ಷಕ್ಕೆ ಬಂದರೂ ಕೂಡ ಅವ್ರ ಮನಸ್ಸು ಹೆಂಗಿತ್ತು ಅಂದರೆ ಕಾಂಗ್ರೆಸ್ ಪಕ್ಷದ ಪರವಾಗಿತ್ತು. ಅಂಥ ಒಬ್ಬ ವ್ಯಕ್ತಿ ಸಚಿವರಾಗಿ ಉಳಿಬೇಕಾಗಿತ್ತು. ಆದರೆ ಇವತ್ತು ದೈವಾಧೀನರಾಗಿದ್ದಾರೆ. ಅವರ ಮನಸ್ಸು ಶಾಂತಿ ಕೊಡಲಿ ಅಂತ ಹೇಳ್ತಾ, ವೀರಣ್ಣವರು ತುಮಕೂರು ಡಿಸ್ಟ್ರಿಕ್ನಲ್ಲಿ ಭಾಳ ಮೇಧಾವಿ ವ್ಯಕ್ತಿಗಳಾಗಿದ್ದರು ಅಂತ ನಾವು ಕೇಳಿದ್ವಿ. ಅವರು ರಾಮಕೃಷ್ಣ ಹೆಗಡೆ ಅವರಿಗೆ ಭಾಳ ಆತ್ಮೀಯರಾಗಿದ್ದರು. ಅವರು ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದರು. ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ವೆಂಕಟರಮಣಪ್ಪನವರು ನಮ್ಮ ಕಾಸ ಬಂಧುಗಳು. ಅವರು ನಾವು ಒಂದೇ ಮನೆಯಲ್ಲಿ ಮದುವೆ ಆಗೋಂಥ ಒಂದು ವಾತಾವರಣದಲ್ಲಿ ಇದ್ದಂಥವ್ರು. ಆದರೆ ಪ್ರತಿನಿತ್ಯ ಈ ಬೆಂಗಳೂರಿಗೆ ಬಂದರೆ ಸಂಜೆ ನಗರದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಅವ್ರದ್ದು ಅಪಾರ್ಟ್ಮೆಂಟ್ ಇತ್ತು. ನಾವು ಅವ್ರ ಜೊತೆ ಸೇರಬೇಕು, ಊಟ ಮಾಡಬೇಕು. ಯಾವತ್ತೂ ಅಗ್ರಿಕಲ್ಚರ್ ಬಗ್ಗೆ, ರೈತರ ಬಗ್ಗೆ ಭಾಳ ಕಳಕಳಿ ಇಟ್ಕೊಂಡಿದ್ದಂಥವ್ರು. ಅವರು ಖಂಡಿತನೂ ಕೂಡ ಸಾಯಕ್ಕೆ ಅವಕಾಶನೇ ಇರಲಿಲ್ಲ. ಅವ್ರು ಯಾವುದೋ ಒಂದು 3 ದಿವಸ ಕೆಳಗೆ ನಾವು ಅವ್ರ ಜೊತೆಗೆ ಊಟ ಮಾಡಿದ್ವಿ. ಕಾರಣಾಂತರದಿಂದ ಅವ್ರು ಏನಾಯಿತು, ಯಾವುದೋ ಒಂದು ಲ್ಯಾಂಡ್ ಖರೀದಿ ಮಾಡಿ ಬೋರ್ವೆಲ್ ತೆಗಿಸ್ಬೇಕಂತೇಳಿ ಅಲ್ಲಿ ಪ್ರಯತ್ನ ಪಟ್ಟು ಅದು ಆರೋಗ್ಯ ಸರಿ ಇಲ್ಲದೆ ಪಾಪ ಅವ್ರ ಮಗ ವೆಂಕಟೇಶ್ ಭಾಳ ಪ್ರಯತ್ನ ಪಟ್ಟರು ಕೂಡ ಅವರು ಉಳಿಲಿಕ್ಕೆ ಸಾಧ್ಯ ಆಗಿಲ್ಲ. ಭಾಳಷ್ಟು ಶ್ರಮಜೀವಿಗಳು, ಭಾಳ ಜನಾನುರಾಗಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿದಾಗೆ ವೆಂಕಟರಮಣಪ್ಪನವರು ಸದಾ ಜನರ ಬಗ್ಗೆ ಹಚ್ಕೊಂಡಿರ್ತಕ್ಕಂಥವ್ರು. ಆ ಕ್ಷೇತ್ರದಲ್ಲಿ ಎಲ್ಲೋದ್ರೂ ಕೂಡ ಯಾವ ಜನಾಂಗ ಆಗಲಿ ವೆಂಕಟರಮಣಪ್ಪನವರು ಅಂದರೆ ಅಷ್ಟೊಂದು ಆತ್ಮೀಯತೆಯಿಂದ ಇರ್ತಕ್ಕಂಥ ಒಂದು ವ್ಯಕ್ತಿಯಾಗಿದ್ದರು. ಭಾಳ ನನಗೆ ದೊಡ್ಡ ನಮ್ಮ ಅಣ್ಣನ ಕಳ್ಕೊಂಡಷ್ಟು ನೋವು ಕೂಡ ನಮಗಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ರಾಮಚಂದ್ರ ಗೌಡರು ನಮ್ಮ ಪಕ್ಷ ಕಟ್ಟಿ ಬೆಳೆಸಿದಂಥವ್ರು. ಯಡಿಯೂರಪ್ಪನವ್ರಿಗೆ ಬಲಗೈ ಬಂಟರಾಗಿದ್ದರು. ಹಗಲು ರಾತ್ರಿ ಯಡಿಯೂರಪ್ಪನವರು ಅವರ ಮಾರ್ಗದರ್ಶನದಲ್ಲಿ ನಡೀತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಅವರು ಕೂಡ ನಾವು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಸಚಿವರಾಗಿದ್ದರು.
ಎಲ್ಲರ ವಿಶ್ವಾಸ ಗಳಿಸಿ ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡ್ತಕ್ಕಂಥ ಕೆಲಸ ಮಾಡಿದರು. ಅಂತ ಒಬ್ಬ ವ್ಯಕ್ತಿ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಶ್ರೀನಿವಾಸಯ್ಯನವರು ಕೂಡ ನಮ್ಮ ಜೊತೆಗೆ ಶಾಸಕರಾಗಿದ್ದರು. ಅವರು ಪುಟ್ಟರಂಗನಾಥ್ ಕೂಡ ನಮ್ಮ ಜೊತೆಗೆ ಶಾಸಕರಾಗಿದ್ದರು. ಯಾಸೀನ್ ಅವರು ಕೂಡ ಭಾಳ ಆತ್ಮೀಯರಾಗಿದ್ದರು. ಅವರು ಕೂಡ ನಮ್ಮ ಜೊತೆಗೆ 11ನೇ ವಿಧಾನಸಭೆಯಲ್ಲಿ ಶಾಸಕರಾಗಿದ್ದಂಥವ್ರು. ಶ್ರೀನಿವಾಸ್ ಅವ್ರ ಬಗ್ಗೆ ನಾವು ಕೇಳಿದ್ವಿ, ಭಾಳ ಒಳ್ಳೆ ವ್ಯಕ್ತಿ ಅಂತಕ್ಕಂಥದ್ದು ಮಾತ್ರ ಕೇಳ್ಕೊಂಡಿದ್ವಿ. ಚಂದ್ರಶೇಖರಪ್ಪನವರು ಕೂಡ ಶಿವಮೊಗ್ಗದಿಂದ 99ರಲ್ಲಿ ನಮ್ಮ ಜೊತೆಗೆ MLA ಆಗಿದ್ದಂಥವ್ರು. ಅವರು ಭಾಳ ಸರಳ ಜೀವಿ, ರೈತರ ಬಗ್ಗೆ ಅಪಾರವಾದಂಥ ವಿಶ್ವಾಸ ಇಟ್ಕೊಂಡಿದ್ದಂಥವರು ಚಂದ್ರಶೇಖರಪ್ಪನವರು. ಅದೇ ರೀತಿ ವೆಂಕಟೇಶ್ವರಯ್ಯನವರು ಕೂಡ 10ನೇ ವಿಧಾನಸಭೆಯಲ್ಲಿ ನಮ್ಮ ಜೊತೆಗೆ ಶಾಸಕರಾಗಿದ್ದಂಥ ವ್ಯಕ್ತಿ. ಕೃಷ್ಣಪ್ಪನವರು, ಹನುಮಂತಪ್ಪನವರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರು. ಯಾವುದೇ ಪಕ್ಷ ಭೇದ ಇಲ್ಲದಂಥ ರೀತಿ ಎಲ್ಲ ಜನರನ್ನ ವಿಶ್ವಾಸ ತೆಗೆದುಕೊಂಡು ಸುಮಾರು 18 ವರ್ಷಗಳ ಕಾಲ ರಾಜ್ಯಸಭಾ ಸದಸ್ಯರಾಗಿದ್ದರು. 2 ವರ್ಷ ರೈಲ್ವೆ ಬೋರ್ಡ್ ಚೇರ್ಮನ್ ಆಗಿದ್ದರು. SC/ST ಕಮಿಷನ್ ಅಧ್ಯಕ್ಷರಾಗಿದ್ದರು. ಇಲ್ಲಿ ನಮ್ಮ SM ಕೃಷ್ಣ ಸಾಹೇಬರ ಸರ್ಕಾರದಲ್ಲಿ ಹಣಕಾಸಿನ ವ್ಯವಸ್ಥೆ ಉಪ ಅಧ್ಯಕ್ಷರಾಗಿದ್ದರು. ನಮ್ಮ ರೇಷ್ಮೆ ಮಂಡಳಿ ಅಧ್ಯಕ್ಷರಾಗಿದ್ದರು. ಯಾವತ್ತೂ ಕೂಡ ಭಾಳಷ್ಟು ಜನಾನುರಾಗಿ ವ್ಯಕ್ತಿಗಳಾಗಿ ನಿಜಲಿಂಗಪ್ಪನವರ ಟ್ರಸ್ಟ್ಗೆ ಅವರ ಅಧ್ಯಕ್ಷರಾಗಿ ಸುಮಾರು ಅವ್ರು ತೀರ್ಕೊಂಡ ಮೇಲೆ ಪ್ರತಿ ವರ್ಷ ಡಿಸೆಂಬರ್ 10ಕ್ಕೆ ದೊಡ್ಡ ಸಭೆ ಮಾಡ್ತಕ್ಕಂಥ ಭಾಳ ದೊಡ್ಡ ವ್ಯಕ್ತಿತ್ವವನ್ನು ಇಟ್ಕೊಂಡಿದ್ದಂಥವ್ರು. ಸನ್ಮಾನ್ಯ ಜಾಫರ್ ಶರೀಫ್ ಅವ್ರಿಗೆ ಬಲಗೈ ಬಂಟ ಕೆಲಸ ಮಾಡಿದಂಥ ವ್ಯಕ್ತಿ. ಇವತ್ತು ಅವ್ರು ಇಲ್ದಿದ್ರು ಕೂಡ ನಮಗೆಲ್ಲ ಮಾರ್ಗದರ್ಶನ ಮಾಡಿ ನಮ್ಮ ಯಾವುದೇ ಪಕ್ಷ ಭೇದಿಲ್ಲದಂಥ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಯಾರಾದರೂ ಇದ್ದರೆ ಅದು ಹನುಮಂತಪ್ಪನವರು ಅಂತಕ್ಕಂಥದ್ದು ನಾವು ಗಮನಿಸಿದ್ವಿ. ಅದೇ ರೀತಿ ಅಮ್ಮನು ಜಾನಕಮ್ಮ, ಅಯ್ಯೋ ಎಂಥ ವ್ಯಕ್ತಿತ್ವ. ನಮ್ಮ ಮುಖ್ಯಮಂತ್ರಿ ಹೇಳಿದಾಗೆ ಆಯಮ್ಮನ ಸಾವೇ ಇಲ್ಲ. ಜೀವನ ಪರ್ಯಂತ ಇನ್ನು ಎಷ್ಟು ಜನ್ಮ ಎತ್ತಿದ್ರು ಕೂಡ ಮಾಡಿರ್ತಕ್ಕಂಥ ಹಾಡುಗಳನ್ನು ನಾವು ಕೇಳ್ತಕ್ಕಂಥ ಅವಕಾಶ ಆ ಮಾತಾಯಿ ಜಾನಕಮ್ಮನವರು ಸುಮಾರು 20 ಭಾಷೆಯಲ್ಲಿ 48,000ಕ್ಕಿಂತ ಹೆಚ್ಚು ಹಾಡುಗಳು. ಯಾವ ಭಾಷೆ ಬಂದರೂ ಯಾವ ಭಾಷೆಗೆ ತಕ್ಕಂತೆ ರಾಗ, ಆ ಭಾಷೆಗೆ ತಕ್ಕಂತೆ ಪದ ಜೋಡಿಸ್ತಕ್ಕಂಥದ್ದು. ಇಂಥ ಮೇಧಾವಿ ವ್ಯಕ್ತಿ ಆ ತಾಯಿ ಇಲ್ದಿದ್ರು ಕೂಡ ಆಯಮ್ಮ ಮತ್ತು ಭೋಸ್ಲೆ ಅವರು ಸದಾ ಸಾರ್ವಜನಿಕರ ಮನಸ್ಸಲ್ಲಿ ಉಳಿತಕ್ಕಂಥ ಕೆಲಸ ಇವತ್ತು ನಡೆದಿದೆ. ಅವ್ರು ಇಲ್ದಿದ್ರು ಕೂಡ ಅವ್ರ ಆತ್ಮಕ್ಕೆ ಶಿರಶಾಂತಿ ಸಿಗಲಿ ಅಂತೇಳಿ ಚೆನ್ನಮ್ಮನವರು ಶ್ರೀಮತಿ ಅಮ್ಮ 94ರಿಂದ ಇಲ್ಲೇವರೆಗೂ ನಾವು ಯಾವಾಗಲೇ ಹೋಗಲಿ ಚಂದ್ರಣ್ಣ ಬಂದ ಊಟಕ್ಕೆ ಕೊಡು ಅಂತ ಯಜಮಾನ್ ಹೇಳೋದಕ್ಕಿಂತ ಮುಂಚೆನೇ ಆ ತಾಯಿ ನಮ್ಗೆ ಊಟಕ್ಕೆ ಕೊಡ್ತಿದ್ರು. ಕೊನೆ ದಿವಸದವರೆಗೂ ನಾವು ಊಟ ಮಾಡಿದಂಥವು. ಯಾವಾಗ ಹೋದ್ರೂ ಕೂಡ ಊಟ ಮಾಡಿದ್ರೆ ನಮಗೆ ಕಳಿಸ್ತಿರ್ಲಿಲ್ಲ. ಎಷ್ಟು ದೈವ ಭಕ್ತಿ. ಆ ದೈವ ಭಕ್ತಿಯಿಂದನೇ ಸಾಹೇಬರು ನಮ್ಮ ದೇವೇಗೌಡರು ಪ್ರಧಾನಮಂತ್ರಿ ಆದರೆ ಅನ್ನೋಂಥ ಮನಸ್ಸು ನನಗೆ ಬರ್ತಾ ಇದೆ. ಯಾವತ್ತೂ ಕೂಡ ಅಷ್ಟೊಂದು ಪ್ರೀತಿ ವಿಶ್ವಾಸ, ಯಾರೇ ಬರಲಿ ಹೋಗಲಿ ರಾಜಕಾರಣಕ್ಕೆ ಗೊತ್ತಿಲ್ಲ, ಬಂದಂಥವ್ರನ್ನ ಆತಿಥ್ಯ ಮಾಡ್ತಕ್ಕಂಥದ್ದೇ ಆ ತಾಯಿಗೆ ಒಂದು ಹಬ್ಬದ ವಾತಾವರಣ ಆಗಿತ್ತು. ಅಂಥ ತಾಯಿ ಇದ್ದಿದ್ರು ಕೂಡ ನಾವೆಲ್ಲ ಇವತ್ತು ಭಾಳ ನೋವಾಗಿದೆ. ಅವರ ಮಕ್ಕಳು ಕೂಡ ಅಷ್ಟು ಒಳ್ಳೆತನದಿಂದ ಬರ್ತಾ ಇದ್ದಾರೆ. ಅವರಿಗೆ ಇವತ್ತು ಚೆನ್ನಮ್ಮನವ್ರು ಇಲ್ದಿದ್ದು ದೇವೇಗೌಡರು ಭಾಳ ನೋವಾಗಿದೆ ಅಂತ ಅಂದ್ಕೊಂಡಿದ್ದೀವಿ. ಆದರೂ ಕೂಡ ಅದನ್ನು ಬರೆಸ್ತಕ್ಕಂಥ ಶಕ್ತಿ ಆ ದೇವೇಗೌಡರಿಗೂ ಮತ್ತು ಅವ್ರ ಮಕ್ಕಳು ಕೊಡಲಿ ಅಂತೇಳಿ ಆ ತಾಯಿ ಸುಮಾರು ಲಕ್ಷಾಂತರ ಜನ ಎಲ್ಲಿ ನೋಡಿದ್ರು ಕೂಡ ಜನ ಅಂತ ಒಂದು ವಾತಾವರಣ. ಯಾವ ಒಬ್ಬ ರಾಜಕಾರಣಿಗೂ ಕೂಡ ಅಷ್ಟು ಜನ ಸೇರಿದ್ದು ನಾವು ನೋಡಲಿಲ್ಲ. ಅಂತ ಅದ್ಭುತವಾದಂಥ ಆ ತಾಯಿದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಗೌರವ ಸೂಚಿಸಿ ಅವರಿಗೆ ಸರ್ಕಾರದ ಮರ್ಯಾದೆ ಕೊಟ್ಟು ಭಾಳ ದೊಡ್ಡ ತನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮೆರೆದಿರ್ತಕ್ಕಂಥದ್ದು ನಮಗೆಲ್ಲರೂ ಕೂಡ ಸಂತೋಷ ತಂದಿದೆ ಅಂತಕ್ಕಂಥ ಮಾತನ್ನು ಹೇಳಿ ತಾವು ತಂದಿರ್ತಕ್ಕಂಥ ಸಂತಾಪ ಸೂಚನೆಗೆ ಎಲ್ಲ ಕೊಟ್ಟು ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ತಂದಿರತಕ್ಕಂಥ ಸಂತಾಪ ಸೂಚನೆಗೆ ಬೆಂಬಲವನ್ನು ವ್ಯಕ್ತಪಡಿಸಿ